Hello guys, welcome back to our channel. My name is Abhay, joined by Anindita. So again we are back with full movie scene reaction of Kantara A Legend Chapter 1. Yes, so let's get started. But to simple, if you're to this channel, guys, please do subscribe us and also click on the notification bell Yes, please do subscribe to our channel. It is very important for us to grow. So, yes, so let's get started now. The movie is going to be intense from now. Yes, So watch it till the end. seriously, action has happened. Yes. Everywhere people are crying, blood everywhere. What destruction they have made. Seriously. It was absolutely not needed. It's painful for both side family. Just because of arrogance of that guy. He got everything. His father has given everything to him. He could have, be a great king because he had everything, but he was spoiled, Spoiled since childhood. arrogant, whatnot. Yeah, sometimes people have money and everything, they get spoiled. ಸಾವಿಗಿಂತ ಘೋರ ಶಾಪ ಈ ಬದುಕು ವ್ಯಥೆಯಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ ಹಾಲು ಅದ ಪಾಪದಲ್ಲಿ ಹೇಳು ಯಾರದೆಷ್ಟು ಪಾಲು What is this? His friends and all over there, and he's angry actually. ಅಯ್ಯೋ ದೇವ್ರೇ, ಅರಸರೇ, ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಬೇಕಾಗಿದ್ದ ಈಶ್ವರನ ಲಿಂಗ ಬಿರುಕು ಬಿಟ್ಟಿದೆ. ಯಾರದು? ಪೆಪ್ಪೆ ಆಂಗ್ರದ ಬಂದರಿನಲ್ಲಿ ಅಲ್ಲಿ ಸಹ ಒಳ್ಳೆಯವರು ಇದ್ದಾರಂತ ಆಯ್ತು. Okay, they brought a lot of stuff to Food. help them. Anaj and all, right? ನೀವು ಈಶ್ವರ ದೇವರ ಗಣಗಳಿಗೆ ಅಪಮಾನ ಮಾಡಿರುವಾಗ ಅವ ನೀವು ಕಟ್ಟಿಸಿದ ಗುಡಿಯೊಳಗೆ ಕೂರ್ಲಿಕ್ಕೆ ಒಪ್ತಾನ? ಇಲ್ಲಿ ಒಡೆದಿರುವುದು ಕಲ್ಲಲ್ಲ, ಅವನ ಮನಸ್ಸು. ಇದನ್ನ ಹೇಗೆ ಸರಿ ಮಾಡುದು? ಅವನು ಸಂತೃಪ್ತನಾಗೋವರೆಗೂ ಬ್ರಹ್ಮಕಲಶ ಆಗ್ಲಿಕ್ಕೆ ಬಿಡೋದಿಲ್ಲ. ಎಂತ ಸಾಗಿ ಈ ಜಾಗದಲ್ಲಿ ನೆಮ್ಮದಿ ಉಂಟು. ಆಚೆಯಿಂದ ಕಟ್ಟು ತರ್ತಾ ಇರ್ಬೇಕು. ಹೀಗೆ ಊಟ ಬಿಟ್ರೆ ಹೇಗೆ ಜಪ್ಪಣ್ಣ? ಇಕ ನನಗೆ ಹೀಗೆಲ್ಲ ಬದುಕಲಿಕ್ಕೆ ಆಗ್ತಿಲ್ಲ ಬರ್ಬೇ. ಎಂತ ಜಬ್ಬ, ನೀನೇ ಹೇಗೆ ಮಾತಾಡೋದ? ಮತ್ತೆಂತದ, ಕಾಡಿನಲ್ಲಿರುವ ಪ್ರಾಣಿಗಳೇ ನಾವು. ಅವರ ಮನಸ್ಸಿಗೆ ಬಂದಾಗ ಬಂದು ಬೇಟೆ ಆಡಿಕೊಂಡು ಹೋಗ್ಲಿಕ್ಕೆ ಅವರನ್ನು ಎದುರಿಸುವ ಯೋಗ್ಯತೆ ಸಹ ನಮಗಿಲ್ಲದಾಗ ಆಯ್ತಲ್ಲ. ಎದುರಿಸುವುದಲ್ಲ, ಅವ್ರನ್ನ ಮೆಟ್ಟಿ ನಿಲ್ಲೋ ಯೋಗ್ಯತೆ ಉಂಟು ನಮಗೆ. ಮರ ಎತ್ತರ ಬೆಳಿಬೇಕಾದ್ರೆ ಬೇರೆ ಗಟ್ಟಿಯಾಗಿರ್ಬೇಕಂತ ಯಾವತ್ತೂ ಹೇಳ್ತಾ ಇಲ್ಲ ಹಬ್ಬ. Oh, she has come here. Yeah. The plan. ನಮಗೆ ಹೆಂಗಸರ ಮಕ್ಕಳನ್ನ ಕೊಂದ ಅಭ್ಯಾಸ ಇಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಅದನ್ನ ಸಹ ಮಾಡಬೇಕಾಗ್ತದೆ. ದಯವಿಟ್ಟು ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಮ್ಮವ್ರು ಮುಟ್ಟಿದ್ರೆ ತಲೆ ಕಡಿತಾರೆ ಜಬ್ಬ. ನಮ್ಮಿಂದ ನಿಮ್ಗೆ ತುಂಬಾ ನೋವಾಗಿದೆ ಅಂತ ಗೊತ್ತುಂಟು, ಆದ್ರೆ ನಾವು ಸಹ ನಿಮ್ಮಷ್ಟೇ ಕಳ್ಕೊಂಡಿದ್ದೇವೆ. ನಮ್ಮ ಜಾಗಕ್ಕಿಟ್ಟ ಬೆಂಕಿ ನಿಮ್ಮನ್ನ ಸಹ ಸುಡ್ತದಂತ ಯೋಚನೆ ಮಾಡಬೇಕಿತ್ತು. ದುರಾಸೆಲ್ ಗಡಿ ದಾಟಿ ನಮ್ಮವ್ರನ್ನ ಕೆಣಕುವ ಮುಂಚೆ ನೀವು ಸಹ ಒಮ್ಮೆ ಯೋಚನೆ ಮಾಡ್ಬೋದಿತ್ತು. ಗಡಿ ಹಾಕಿದವ್ರು ಯಾರು? ಹೆದ್ರಿ ಓಡಿ ಹೋದವರ, ಬೆದ್ರಿ ಒಳಗೆ ಕೂತವರ? ನೀವು ದಾಟಿದ್ರೆ ಅಧಿಕಾರ, ನಾವು ದಾಟಿದ್ರೆ ದುರಾಸೆ ಅಲ್ಲ. ಇನ್ನು ಯಾವ ಅಧಿಕಾರ? ಸುತ್ತ ಸಾಮಂತರಲ್ಲೂ ಇದ್ದ ಮರ್ಯಾದೆ ಬೀದಿಗೆ ಬಂದಿದೆ. ಸಿಂಹಾಸನದ ಮೇಲೆ ಇರ್ಬೇಕಾಗಿದ್ದ ಕಿರೀಟ ನೆಲಕ್ಕೆ ಉರುಳಿದೆ. ಮೊದಲು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿ ಹೋಗಿ. ಅದಕ್ಕೆ ಇಲ್ಲಿಗೆ ಬಂದದ್ದು. ಯಾವ ಶಕ್ತಿಗಳಿಗೆ ನಮ್ಮಿಂದ ಅಪಚಾರ ಆಗಿದೆಯಾ
ಅದಕ್ಕೆ ಈಶ್ವರನ ಅಂಗಳದಲ್ಲಿ ಪೂಜನೀಯ ಸ್ಥಾನ ಕೊಟ್ಟು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ ಮಾಡಬೇಕಂತಿದ್ದೇವೆ. ನಮ್ಮ ದೈವಕ್ಕೆ ಜಾಗ ಕೊಡ್ಲಿಕ್ಕೆ ನೀವ್ಯಾರು? ದೈವ ನಮ್ಗೆ ಕೊಟ್ಟ ಜಾಗದಲ್ಲಿ ನಾವಿರುದು. ಸ್ವಾರ್ಥಿಗಳಾಗ್ಬೇಡಿ. ನಾವೆಲ್ಲರೂ ಸಮಾನವಾಗಿ ಬದುಕಲಿಕ್ಕೆ ಅದೊಂದು ಒಳ್ಳೆಯ ಅವಕಾಶ. ನಮ್ಮವರನ್ನೇ ಜೀತಕ್ಕೆ ಹಾಕಿ ಅವರ ರಕ್ತದಿಂದ ರಾಜ್ಯ ಕಟ್ಟಿ ನಮ್ಮ ಕಾಡಿನ ಸಂಪತ್ತಿನಿಂದ ನಿಮ್ಮ ಖಜಾನೆ ತುಂಬಿಸಿ ಈಗ ಸಮಾನತೆ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮೆಲ್ಲ ತಪ್ಪುಗಳನ್ನು ತಿದ್ದಿ ನಡೆದಿರೋದು ಇದೊಂದೇ ದಾರಿ. ದಯವಿಟ್ಟು ಅನುಮತಿ ಕೊಡಿ. ನಾವು ಒಪ್ಪಿದ್ರು ನಮ್ಮ ದೈವ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಒಪ್ಪುದಿಲ್ಲ. ಇದು ನೀವ್ ಹೇಳ್ತಿರೋದಾ ಇಲ್ಲ ನಿಮ್ಮ ದೈವ ಹೇಳ್ತಿರೋದಾ? యాద పెద్ద బాలట్టే అయి కొంత బంగాపుడు అవులు ఎన్న ఉల్లాయన మనసుల పుడదురత్త జోకుల నికడకా తిరక్కన తరదగ్గాదు పెరిపగ్గాదు ఎన్న ఉల్లాయన నడను కాపున అధికార ఎన్న ಬಾಯೆಡುತ್ತೋಜುರಟ್ಟೆ ಕೆಲವು ಸತ್ಯಲುಂಡು ಅವು ಎಂಕ ಮಕ್ಕ ಎನ್ನ ಉಲ್ಲಾಯಗ ಮಾತ್ರ ಗೊತ್ತುಪಡು ಒಂದು ಅಕ್ಕುಲತ್ತಲೆಪ್ಪುನಿ ಎನ್ನ ಉಲ್ಲಾಯಲೆಪ್ಪುಡ ಒಂದು ಪುನಿ ನಿಕೊಲೊಲಯ ಸಂಚರಣ ಬಟ್ಟೆ ಓದು ಅಡ್ಡರ್ನ ಪುರ್ಲನ ತೂಕತ್ತೆ They're giving their holy stone to the Rajkumari. वही मैं बोली थी ना कि एक भगवान को एक जगह से दूसरे जगह पे शिफ्ट करने के एक प्रोसेस होता है. ये इन लोगों का प्रोसेस है, यू नो, फुल ऑन. They have done it so precisely. Yes. Minute details also they have shown. Yeah. I think budget was around 100 crore for this movie. And it feels like, right, whatever we are saying, it will not be achieved without money. Yeah. This kind of clarity, this kind of environment. Set up. Yes. ರಾಮನ ಸೃಷ್ಟಿಯಾದ ಈ ಮಣ್ಣಿನಲ್ಲಿ ಈಶ್ವರ ಗುಡಿಯ ಬ್ರಹ್ಮಕಲಶವನ್ನ ಸಾಂಗವಾಗಿ ನೆರವೇರಿಸಿಕೊಟ್ಟಿದ್ದೀರಿ. ದೇವರು ಸಂತೃಪ್ತನಾಗಿ ನಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಹೆಚ್ಚಿಸಲಿ ಅಂತ ಪ್ರಾರ್ಥಿಸುತ್ತಾ ಕದಂಬರು ನೆನಪಿನ ಕಾಣಿಕೆಯಾಗಿ ಚಿನ್ನದ ವಿಗ್ರಹವನ್ನು ಕೊಟ್ಟಿದ್ದಾರೆ. ಅದನ್ನು ತಾವೆಲ್ಲರೂ ಭಕ್ತಿಯಿಂದ ಸ್ವೀಕರಿಸಬೇಕು. ಕೂತ್ಕೊಳ್ಳಿ. ನಾವಿಂದನ್ನು ಮುಟ್ಬೋದಾ? ನಮ್ಮ ಮಧ್ಯೆ ಇಷ್ಟೆಲ್ಲ ಭಿನ್ನಗಳು ಇದ್ರೂ ಸಹ ಬಾಂಗ್ರಾದವರು ಕೇಳಿದ್ದನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಿ. ಇದೊಂದು ಐತಿಹಾಸಿಕ ನಿರ್ಧಾರ. ನಿಮ್ಮ ಈ ನಡೆಯನ್ನು ಎಲ್ಲ ಬಾಂಗ್ರಾದವರ ಪರವಾಗಿ ಅಭಿನಂದಿಸ್ತೇನೆ. ಒಳ್ಳೆದರಲ್ಲಿ ಕೇಳಿದ್ರೆ ನಾವೆಲ್ಲ ಮಾಡಿಕೊಡ್ತೇವೆ. ಗೊತ್ತುಂಟು? ಗೊತ್ತಿಲ್ಲ. ಗೊತ್ತಿದ್ರೆ ಇವತ್ತು ಸಿಂಹಾಸನದಲ್ಲಿ ನಿಮ್ಮ ಮಗ ಕೂರ್ತಿದ್ದ. ಸರಿ, ಒಳ್ಳೆದರಲ್ಲಿ ಇವತ್ತೊಂದು ಕೇಳ್ತೇವೆ, ಕೊಡ್ತೀರಾ? ನೀವೆಂತ ಕೇಳ್ತೀರಿ ಅಂತ ಗೊತ್ತುಂಟು. ಬಂದರ್ ನಮಗೆ ಬೇಕಿದ್ದದ್ದು ಬರೀ ವ್ಯಾಪಾರಕ್ಕೆ ಮಾತ್ರ, ಅಧಿಕಾರಕ್ಕಲ್ಲ. ಹಿಂದೆ ಕೊಡ್ತೇವೆ. ಆದರೆ ನನ್ನದೊಂದು ಷರತ್ತುಂಟು. ಹೇಳಿ. ಬಲವಂತವಾಗಿ ಜೀತಕ್ಕೆ ಹಾಕಿರೋರನ್ನ ಬಿಡುಗಡೆ ಮಾಡಬೇಕು. ಈ ಮಣ್ಣಲ್ಲಿ ದೈವ ಸ್ಥಾಪನೆ ಆಗಿದೆ. ಇನ್ನಾದರೂ ಧರ್ಮದ ದಾರಿಯಲ್ಲಿ ನಡೀರಿ. ಇದು ಐತಿಹಾಸಿಕ ನಿರ್ಧಾರ. ಈ ನಿಮ್ಮ ನಡೆಯನ್ನ ಎಲ್ಲ ಕಾಂತಾರದವರ ಪರವಾಗಿ ನಾನು ಅಭಿನಂದಿಸ್ತೇನೆ. Seems like he's not happy, right? Now the turning point is starting from They always here. want to rule. Yes. Making people slave. ನಿಮ್ ಕೆಲಸ ಆಗ್ಬೋದು. ನಿಮ್ಮ ಧೈರ್ಯ ಆಗ್ಬೋದು. ನೀ ಎಂತಕ್ ನಿಲ್ಸಿದ? ಜಾಸ್ತಿ ಬಿಸಿ ಮಾಡಿದ್ರೆ ಕರಗ್ಲಿಕ್ಕಿಲ್ಲಲ್ಲ ಸಂಕಪ್ಪ. ಕರಗ್ಲಿದೆ ಅಂತ ನಿನ್ನ ಅಪ್ಪ ನಮ್ಮ ಗಾಳಿ ಅಕ್ಕ. ಒಂದು ಕಾಲದಲ್ಲಿ ನೀ ನನ್ನ ಸೆರೆಮನೆಯ ಕೈದಿ. ಕಾಲ ಬದಲಾಗ್ತದೆ ಪೆಪ್ಪೆ ಅವರೇ, ನಾವು ಬದಲಾಗ್ಬೇಕಷ್ಟೇ. ಗೊತ್ತಾಗ್ತಾ ಉಂಟು. ಗಾಳಿ ಹಾಕುವಾಗ್ಲ
Who's that? ಪಾಪದ ಕೊಡ ತುಂಬಿ ತುಳುಕುವ ಅರಸನ ಹೆಜ್ಜೆ ಧರ್ಮದ ಕಡೆಗೆ. ನಡೆಯನ್ನು ತಿದ್ದಿ ಬಾಂಗ್ರದ ನೆಮ್ಮದಿ ಸುಟ್ಟು ಭಸ್ಮ ಆಗದ ಹಾಗೆ ನೀನೇ ತಡಿತೀಯ. ಅಲ ಗೆಜ್ಜೆ ಸದ್ದಿಗೆ ಕಿವಿ ಕೊಟ್ಟು ಕೆಂಡದ ರಾಶಿಗೆ ಕಾಲಿಡ್ತೀಯ. ತೀರ್ಮಾನ ನಿನಗೆ ಬಿಟ್ಟದ್ದು. ಭಕ್ತಿಯ ಹೆಸರಲ್ಲಿ ಅನಾಚಾರ ಮಾಡಲಿಕ್ಕೆ ದೈವ ಬೇಕಲ್ಲ ನಿನಗೆ. ದೈವ ಬೇಕಲ್ಲ ನಿನಗೆ. I realized. Dreamt of. That means they have something bad still. Yeah. He's having bad intentions. ಜೀವಮಾನ ಇಡೀ ನರಕ ಅನುಭವಿಸಿ ಇವತ್ತು ನೆಮ್ಮದಿಯಾಗಿ ಉಸಿರಾಡ್ತಿದ್ದಾರೆ. ಅವರ ಖುಷಿ ನೋಡುವಾಗ ಒಂಥರ ಸಮಾಧಾನ ಆಗ್ತಾ ಉಂಟು. ಇದನ್ನೆಲ್ಲ ನೋಡಿದ್ಬಿಟ್ಟು ಸುಮ್ಮನೆ ಮಲಗಿದೆಯಲ್ಲಬ್ಬ. ನಾನು ನೋಡ್ತಾ ಇದ್ದೇನೆ. ನಿಂಗೆ ನೋಡ್ಲಿಕ್ಕೆ ಇನ್ನೂ ಸುಮಾರು ಉಂಟು. ಬಾ. ದಾರಿ ತಪ್ಪಿದಾಗ ಹಾದಿ ತೋರಿಸ್ಲಿಕ್ಕೆ ಯಾರಾದ್ರೊಬ್ರು ಬೇಕಲ್ಲ ಮಗ. ಹಾಗೆ ನಿನ್ನನ್ನೊಮ್ಮೆ ನೋಡಿ ಹೋಗುವ ಅಂತ ಬಂದದ್ದು. ಈಶ್ವರನ ಹೂದೋಟಕ್ಕೆ ಆಸೆ ಪಟ್ಟವರನ್ನು ಯಾವತ್ತೂ ನಂಬಲಿಕ್ಕೆ ಹೋಗಬೇಡ ಮಗ. She's showing something. Mayakara. Now he will realize. Now he will understand. Something is bad. See, everybody is crying. Something has happened. The kids. Yes. ಸ್ವಾಮಿ ಸತ್ಯಲ ಮಾನವರ ತಿಟ್ಟಿಗೆ ಗೋಚರ ಒಂದಿನ ಸೀಕ ಸಂಕಟದಲ್ಲಿ ನೀ ಜೋಕುಲು ಬಾಲಲಿಗೆ ಬತ್ತೋದಗದುಂಡು ಮಾರಿ ಮಗ್ಗಿನ ಕೀರ ಕೋಟಲಿಗೆ ಸಂತತಿ ಬಲಿ ಆವೊಂದುಂಡು ತನ ವರಿಪಾಂಡಲ ಅಯ್ಯೇ ಕರಿಪಾಂಡಲ ಅಯ್ಯೇ ಮಾಯನ ಬಿಡ್ತು ಕಾಯಗ ಬತ್ತದ ವಿಷನಾಲಿದ ಅಮೃತೋಡು ಈ ಸೀಕನ ದೂರ ಮಲ್ತು ಕೊರಲ ಸ್ವಾಮಿ ಸತ್ಯನೇ. Something big has happened already. ದೇವಗಳನ್ನು ಯಾರೋ ಬಂಧಿಸಿದ್ದಾರೆ. The devas cannot do anything because they are trapped. Yes. And they have given the devas also to them. Bangra. This guy. ಕಡಪ ದಿಕ್ಕಿನವರು. Kadapa. ಇದನ್ನ ಈಶ್ವರನ ಹೂತೋಟ ಅಂತ ಎಂತ ಕರೆಯುವುದು? ಈಶ್ವರನ ಹೂದೋಟಕ್ಕೆ ಆಸೆ ಪಟ್ಟವರನ್ನು ಈಶ್ವರನ ಹೂದೋಟ. ಈಶ್ವರನ ಹೂತೋಟ. ಈಶ್ವರನ ಹೂದೋಟ. ನಮ್ಮವರೇ ಎದೆ ಹಾಲು ಕುಡಿಸಿ. ಸ್ವಲ್ಪ ಸಮಯ ಮಗುವಿನ ಚಾಕರಿ ನಾವು ಮಾಡ್ತೇವೆ, ಎಲ್ಲ ಸರಿ ಹೋಗ್ತದೆ. ನಮ್ಮ ಮಗ ಸತ್ತೋದ. ಯಾವತ್ತೂ ನಂಬಲಿಕ್ಕೆ ಹೋಗಬೇಡ ಮಗ. Understood. ನಿಂಗೆ ಆಗೋದಿಲ್ಲಲ್ಲ, ಬಿಡು. ಸುಮ್ಮನೆ ಕೈ ಸುಟ್ಕೊಳ್ಳೋದು ಬೇಡ. ದೇವಗಳನ್ನು ಯಾರೋ ಬಂಧಿಸಿದ್ದಾರೆ. ನಾವು ಒಪ್ಪಿದ್ರು ನಮ್ಮ ದೈವ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಒಪ್ಪುದಿಲ್ಲ. ಇದು ನೀವ್ ಹೇಳ್ತಿರೋದಾ ಇಲ್ಲ ನಿಮ್ಮ ದೈವ ಹೇಳ್ತಿರೋದಾ? ಈಶ್ವರನ ಹೂದೋಟ
ಕಾಡಿನ ಶಕ್ತಿಗಳಿಗೆ ಹೆದರಿ ಇಷ್ಟು ವರ್ಷಗಳಾದ್ರೂ ಯುದ್ಧ ಬೇಡ ಅಂತ ಕೂತಿದ್ದೆ. ಕನಕಾವತಿ ಕಾಂತಾರ ನಮ್ಮದಾಗ್ಬೇಕು. ಅವರ ದೈವದ ಕಲ್ಲು ನಮ್ಮ ಅರಮನೆಗೆ ಮೆಟ್ಟಿಲಾಗ್ಬೇಕು. ಅದಷ್ಟು ಸುಲಭ ಅಲ್ಲ. ಅವನು ಬಂದದ್ದು ಕೇವಲ ದೈವ ಸ್ಥಾಪನೆಗಲ್ಲ, ಧರ್ಮ ಸ್ಥಾಪನೆಗೆ. ಹೆದರ್ಬೇಡಿ, ನಿಮ್ಮ ಆಸೆ ಈಡೇರಿಸಲಿಕ್ಕೆ ಇನ್ನೊಂದು ಕೆಲಸ ಬಾಕಿ ಇದೆ. Game plan. She has planted. This Kadapa, who is the master of this Tantra Mantra, with them. They are here for their process now. ಇನ್ನು ಕಾಯುವಷ್ಟು ತಾಳ್ಮೆ ಇಲ್ಲ ಕನಕವತಿ. ನನ್ನ ಕತ್ತಿ ರಕ್ತ ಕೇಳ್ತಾ ಉಂಟು. ಅವನನ್ನು ಎದುರಿಸೋ ಶಕ್ತಿ ನಮ್ಮಿಬ್ಬರಿಗಿಲ್ಲ. ಮತ್ಯಾರಿಗುಂಟು? ಅವತ್ತು ಕೈಕಾಲಾಡದ ಮಗು ಇವತ್ತು ಸಿಂಹಾಸನದ ಮೇಲೆ ಕೂತಿದ್ದಾಳೆ ಅಂದ್ರೆ ಉದ್ದೇಶ ಇಲ್ಲದೆ ಸಾವನ್ನ ಗೆದ್ದು ಬಂತಲ್ಲ. She is the main person now. Okay, so I think this is the main turning point of this movie, yes, right? of We course. never even imagined that this is also could be happened. That Kanakavati, who was looking so decent, and she was looking Right, that from she's the beginning, helpful. beginning only they have Yeah. shown right. She was She so allowed helpful. them to do the business on Correct, their correct. port, and all. She was, it was so very, much helpful and so much it was very easy going. honest. She was looking like a writer, Yeah, but yes, she she is the main culprit actually. She is the main villain, I will tell. Yeah, right. and, She is planning lot of the things. Seriously. So And so now finally I think they have achieved till now what they wanted. Yes, till now they have achieved whatever they wanted. But yes, going to the next, the climax Now scene Birme is going to be intense now. Yes, You have now to watch Birme our next got to video know. as well. Yes. Bename got to know that who is the main culprit because it was Correct. very much complex to understand for him also, but he and his whole community actually got to know now. Yeah, they are And that surprised there would be a final face off, right? True. So we are super excited for that, and that will be the final climax for this Yes, movie. of course. Okay, so yes, that is it for today's video. I hope you have enjoyed our reaction. If you do so, please don't forget to subscribe, guys, and also please click on the like button to like this video and share this video with your friends and family. See you in our next video. Till then, Bye. bye.